ಅಪ್ರಮೇಯವಾದ ಕಾರ್ಯಗಳನ್ನು ಮಾಡುವ ಸರ್ವಶಕ್ತನಾದ ದೇವರ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಕಳೆದ ಅಧ್ಯಯನದಲ್ಲಿ ನಾವು ದೇವರು ತನ್ನ ವಾಗ್ದಾನವನ್ನು ಪುನಃ ದೃಢೀಕರಿಸುತ್ತಾನೆ, ಅಬ್ರಹಾಮನು ಬೇರ್ಷೆಬಕ್ಕೆ ಹಿಂದಿರುಗುತ್ತಾನೆ ಮತ್ತು ಸಾರಳ ಮರಣ ಹಾಗೂ ಹೂಣುವಿಕೆ ಎಂಬ ಪ್ರಸ್ತಾಪಗಳನ್ನು ನಮ್ಮ ಧ್ಯಾನದಲ್ಲಿ ನೋಡಿಕೊಂಡೆವು. ಇದರಲ್ಲಿ ಅನೇಕ ಆತ್ಮೀಕ ಸತ್ಯಾರ್ಥಗಳನ್ನು ತಿಳಿದುಕೊಂಡೆವು. ನಿಮ್ಮೆಲ್ಲರಿಗೂ ಈ ಮೂಲಕ ಆತ್ಮಬಲ ದೊರಕಿದೆ ಎಂದು ನಾನು ನಂಬುತ್ತೇನೆ. ಪ್ರಿಯರೇ, ಈ ದಿನ ನಾವು ಆದಿಕಾಂಡದ 24ನೇ ಅಧ್ಯಾಯದ ಮೊದಲ 32 ವಚನಗಳನ್ನು ಧ್ಯಾನಿಸಲಿದ್ದೇವೆ. ಬನ್ನಿ, ನಮ್ಮೊಂದಿಗೆ ತನ್ನ ವಾಕ್ಯದ ಮೂಲಕ ಮಾತಾಡಲು ಬಯಸುವ ಯೇಸುವಿನ ಸುಮಧುರವಾದ ಸ್ವರವನ್ನು ಕೇಳೋಣ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನು ಮತ್ತೊಂದಾವರ್ತಿ ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಇಂದು ನಾವು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯದ ಪ್ರಾರಂಭದ 32 ವಚನಗಳನ್ನು ಧ್ಯಾನ ಮಾಡಿಕೊಳ್ಳೋಣ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ 24ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಇಸಾಕನಿಗೆ ಕನ್ಯೆ ಎಂಬುದಾಗಿರುತ್ತದೆ. ನೋಡಿರಿ, ಆದಿಕಾಂಡ ಪುಸ್ತಕದ 1ರಿಂದ 11 ಅಧ್ಯಾಯಗಳು 4 ಶ್ರೇಷ್ಠ ಘಟನೆಗಳನ್ನು ವ್ಯವಹರಿಸುವಂಥವುಗಳಾಗಿವೆ. ಮುಂದೆ ಆದಿಕಾಂಡ ಪುಸ್ತಕ 12ರಿಂದ 23 ಅಧ್ಯಾಯಗಳಲ್ಲಿ ನಿರ್ದಿಷ್ಟವಾಗಿ ನಾವು ನಂಬಿಕೆಯ ಮನುಷ್ಯನಾಗಿರುವ ಅಬ್ರಹಾಮನನ್ನು ಹೊಂದಿರುತ್ತೇವೆ. ಈಗ ಆದಿಕಾಂಡ ಪುಸ್ತಕ 24ರಿಂದ 26 ಅಧ್ಯಾಯಗಳಲ್ಲಿ ಪ್ರಿಯ ಮಗನಾಗಿರುವ ಇಸಾಕನನ್ನು ನಾವು ನೋಡಲಿದ್ದೇವೆ. ಪ್ರಿಯರೇ, ಇಸಾಕನ ಜೀವಿತದಲ್ಲಿ 3 ಶ್ರೇಷ್ಠವಾದ ಘಟನೆಗಳು ಇರುತ್ತವೆ ಮತ್ತು ಈಗಾಗಲೇ ನಾವು 2 ನೋಡಿಕೊಂಡಿದ್ದೇವೆ. ಅದರಲ್ಲಿ ಮೊದಲನೆಯದು ಅವನ ಜನನವಾಗಿರುತ್ತದೆ. 2ನೇ ಘಟನೆಯು ಅಬ್ರಹಾಮನು ಅವನನ್ನು ಸರ್ವಾಂಗ ಹೋಮವಾಗಿ ಅರ್ಪಿಸುವಂಥದ್ದಾಗಿರುತ್ತದೆ. ಈಗ 3ನೇ ಘಟನೆಯು ಇಸಾಕನಿಗೆ ಹೆಣ್ಣನ್ನು ತರಿಸಿದ್ದು ಎಂಬುದಾಗಿ. ನೋಡಿರಿ, ಒಬ್ಬ ಮನುಷ್ಯನ ಜೀವಿತದಲ್ಲಿ 3 ಶ್ರೇಷ್ಠವಾದ ಘಟನೆಗಳು ಇರುತ್ತವೆ ಎಂಬುದಾಗಿ ಅನೇಕರು ಹೇಳುತ್ತಾರೆ. ಅವು ಯಾವವೆಂದರೆ ಅವನ ಜನನ, ಅವನ ಮದುವೆ ಮತ್ತು ಅವನ ಮರಣ ಎಂಬಿವುಗಳೇ. ಈ 3ರಲ್ಲಿ 2ನೇದನ್ನು ಬಿಟ್ಟರೆ ಮೊದಲನೆಯ ಹಾಗೂ 3ನೇಯವುಗಳ ವಿಷಯದಲ್ಲಿ ಯಾವ ಆಯ್ಕೆಯೂ ಅವನಿಗೆ ಇರುವುದಿಲ್ಲ. ಹೀಗೆ ಈ 3 ಸಂಗತಿಗಳು ಒಬ್ಬ ಮನುಷ್ಯನ ಜೀವಿತದಲ್ಲಿ ಶ್ರೇಷ್ಠವಾದ ಘಟನೆಗಳಾಗಿರುತ್ತವೆ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗ ನಾವು ಇಸಾಕನು ತನ್ನ ಹೆಂಡತಿಯನ್ನು ಹೇಗೆ ಪಡೆದುಕೊಂಡನು ಎಂಬುದರ ಕತೆಗೆ ಬಂದಿರುತ್ತೇವೆ. ನೋಡಿರಿ, ಅಬ್ರಹಾಮನು ಇಸಾಕನಿಗೆ ಹೆಣ್ಣನ್ನು ತರಿಸುವುದಕ್ಕಾಗಿ ತನ್ನ ವಿಶ್ವಾಸಾರ್ಹಕ ಸೇವಕನನ್ನು ಮೆಸೊಪೊತಾಮಿಯದ ಖಾರಾನ್ ದೇಶಕ್ಕೆ ಕಳುಹಿಸುತ್ತಾನೆ ಮತ್ತು ಆ ಸೇವಕನು ರೆಬೆಕ್ಕಳನ್ನು ಪಡೆದುಕೊಳ್ಳುವುದರಲ್ಲಿ ಯಶಸ್ವಿಯಾಗಿರುವುದನ್ನು ನಾವು ನೋಡುತ್ತೇವೆ. ಇದು ಒಂದು ಅದ್ಭುತವಾದ ಪ್ರೇಮ ಕಥೆಯಾಗಿರುತ್ತದೆ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಮಾನವ ಕುಟುಂಬಕ್ಕೆ ದೇವರು 2 ಸಂಸ್ಥೆಗಳನ್ನು ಕೊಟ್ಟಿರುತ್ತಾನೆ. ಅವುಗಳಲ್ಲಿ ಒಂದು ಮದುವೆ, ಮತ್ತೊಂದು ಮಾನವ ಸರ್ಕಾರ. ಅಂದರೆ ದೇವರು ಮಾನವನಿಂದಲೇ ಮಾನವನನ್ನು ಆಳುವಂತೆ ಅನುಮತಿಸುವಂಥದ್ದಾಗಿರುತ್ತದೆ. ಇವೆರಡೂ ಸಾರ್ವತ್ರಿಕ ಮತ್ತು ಬಹುಮುಖ್ಯವಾದಂಥ ಸಂಸ್ಥೆಗಳಾಗಿರುತ್ತವೆ. ಇವು ಮುರಿಯಲ್ಪಟ್ಟಾಗ ಸಮಾಜವು ಬಿದ್ದು ಹೋಗುತ್ತದೆ. ಒಂದು ಕುಟುಂಬವು ಯಾವುದೇ ಸಮಾಜದ ಬೆನ್ನೆಲುಬು ಆಗಿರುತ್ತದೆ. ದೇವರು ಅದನ್ನು ತಿಳಿದಿದ್ದನು ಮತ್ತು ಸಮಾಜಕ್ಕೆ ಸ್ಥಿರತೆಯನ್ನು ಬಲವನ್ನು ಕೊಡುವ ಉದ್ದೇಶದಿಂದ ಆತನು ಮದುವೆಯನ್ನು ಸ್ಥಾಪಿಸಿದನು. ಈ ಅಧ್ಯಾಯದ ಮೂಲಕ ನಾವು ಹಾದು ಹೋಗುವಾಗ ಇಲ್ಲಿ 2 ಸಂಗತಿಗಳನ್ನು ನೀವು ಗಮನಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಮೊದಲನೆಯದಾಗಿ, ಇದರಲ್ಲಿ ಒಳಗೊಂಡಿರುವ ಪ್ರತಿಯೊಬ್ಬರ ಜೀವಿತಗಳ ಎಲ್ಲ ವಿವರಗಳಲ್ಲಿ ಇರುವ ದೇವರ ನಡೆಸುವಿಕೆಯಾಗಿರುತ್ತದೆ. ಇನ್ನು ಈ ಅಧ್ಯಾಯದಲ್ಲಿ ನಾವು ಗಮನಿಸಬೇಕಾಗಿರುವ 2ನೇ ಸಂಗತಿಯು ಯಾವುದೆಂದರೆ, ರೆಬೆಕ್ಕಳು ಅಬ್ರಹಾಮನ ಸೇವಕನೊಂದಿಗೆ ಹೋಗಿ ಇಸಾಕನ ಹೆಂಡತಿಯಾಗಲು ನಿರ್ಧರಿಸುವ ಬಹು ನೇರವಾದ ರೀತಿಯಾಗಿರುತ್ತದೆ. ನೋಡಿರಿ, ಈ ಪ್ರಚಂಡವಾದ ಸಂಗತಿಯನ್ನು ನಾವು ಈ ಅಧ್ಯಾಯದ ಮೂಲಕ ಹಾದು ಹೋಗುವಾಗ ಗಮನಿಸಲಿದ್ದೇವೆ. ಬನ್ನಿರಿ ಪ್ರಿಯರೇ, ಈಗ ನಾವು ನಮ್ಮ ವಾಕ್ಯ ಭಾಗಕ್ಕೆ ಬರೋಣ. ದಯಮಾಡಿ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಅಬ್ರಹಾಮನು ಬಹುದಿನದ ವೃದ್ಧನಾದನು, ಯೆಹೋವನು ಅವನನ್ನು ಸಕಲ ವಿಷಯಗಳಲ್ಲಿ ಅಭಿವೃದ್ಧಿಪಡಿಸಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ,
ಅಬ್ರಹಾಮನು ಈಗ ಬಹುದಿನದ ವೃದ್ಧನಾಗಿದ್ದಾನೆ ಮತ್ತು ದೇವರು ಅವನನ್ನು ಎಲ್ಲ ವಿಧಗಳಲ್ಲಿಯೂ ಅಭಿವೃದ್ಧಿಪಡಿಸಿದ್ದಾನೆ ಎಂದು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುತ್ತೇವೆ. ನೋಡಿರಿ, ಈಗ ಅಬ್ರಹಾಮನು ತನ್ನ ಮಗನಾದ ಈಸಾಕನಿಗೆ ಕನ್ಯೆಯನ್ನು ತರಿಸಲು ಬಯಸುತ್ತಾ ಇದ್ದಾನೆ. ಆದರೆ ದೇವರು ಅಸಹ್ಯಪಡುವಂಥ ಆರಾಧನೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಿದ್ದ ಕಾನಾನ್ಯರಿಂದ ಕನ್ಯೆಯನ್ನು ಹೊಂದಲು ಅವನು ಬಯಸುತ್ತಾ ಇಲ್ಲ. ಆದ್ದರಿಂದ ತನ್ನ ವಿಶ್ವಾಸಕ್ಕೆ ಅರ್ಹನಾದ ಸೇವಕನನ್ನು ಖಾರಾನ್ ದೇಶಕ್ಕೆ ತನ್ನ ಜನರೊಳಗಿಂದಲೇ ಕನ್ಯೆಯನ್ನು ತರಲು ಕಳುಹಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 2-4 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಹೀಗಿರಲು ಅವನು ತನಗಿದ್ದ ಆಸ್ತಿಯ ಮೇಲೆ ಆಡಳಿತ ಮಾಡುತ್ತಿದ್ದ ಹಿರಿ ಸೇವಕನಿಗೆ, ನಾನು ವಾಸವಾಗಿರುವ ಕಾನಾನ್ಯರಲ್ಲಿ ನೀನು ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳದೆ ನನ್ನ ಸ್ವದೇಶಕ್ಕೂ ನನ್ನ ಬಂಧುಗಳ ಬಳಿಗೂ ಹೋಗಿ ಅವರಲ್ಲೇ ನನ್ನ ಮಗನಾದ ಈಸಾಕನಿಗೆ ಹೆಣ್ಣನ್ನು ತೆಗೆದುಕೊಳ್ಳಬೇಕು. ಹಾಗೆ ತೆಗೆದುಕೊಳ್ಳುತ್ತೇನೆಂಬುದಕ್ಕೆ ನೀನು ನನ್ನ ತೊಡೆಯ ಕೆಳಗೆ ಕೈಯಿಟ್ಟು ಭೂಪರಲೋಕಗಳ ದೇವರಾಗಿರುವ ಯೆಹೋವನ ಮೇಲೆ ಪ್ರಮಾಣ ಮಾಡಬೇಕು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಾವು ಇದೀಗ ಓದಿದಂಥ ವಾಕ್ಯ ಭಾಗದಲ್ಲಿ ನಾವು ನೋಡಿದಂಥ ಆ ಒಂದು ಸಂಗತಿಯು ಅಥವಾ ರೀತಿಯು ಅಂದಿನ ಕಾಲದಲ್ಲಿ ಪ್ರಮಾಣ ಮಾಡುವಂಥ ಒಂದು ರೀತಿಯಾಗಿತ್ತು. ಹೌದು, ಅಂದಿನ ದಿನಮಾನಗಳಲ್ಲಿ ಪ್ರಮಾಣ ಮಾಡುವವನು ಯಾರಿಗೆ ಪ್ರಮಾಣ ಮಾಡುತ್ತಾನೋ ಅವನ ತೊಡೆಯ ಕೆಳಗೆ ಕೈಯನ್ನಿಟ್ಟು ಪ್ರಮಾಣ ಮಾಡುತ್ತಿದ್ದನು. ಇದು ಅಂದಿನ ದಿನದ ವಿಧಾನವಾಗಿತ್ತು. ಪ್ರಿಯರೇ, ನಾವು ಇಲ್ಲಿ ನೋಡುವಂಥ ಸೇವಕನು ಎಲಿಯೇಜರನಾಗಿದ್ದನು ಎಂದು ನನಗೆ ಅನಿಸುತ್ತದೆ. ಅವನು ಅಬ್ರಹಾಮನ ಮನೆಯಲ್ಲಿ ಮುಖ್ಯ ಸೇವಕನಾಗಿದ್ದನು. ಅವನಿಗೆ ಒಬ್ಬ ಮಗನು ಇದ್ದನು. ಅಬ್ರಹಾಮನು ಇದರ ಕುರಿತಾಗಿ ದೇವರ ಗಮನಕ್ಕೆ ತಂದಂಥ ವಿಷಯವನ್ನು ನಾವು ಆದಿಕಾಂಡ ಪುಸ್ತಕ 15ನೇ ಅಧ್ಯಾಯ 2-3 ವಚನಗಳಲ್ಲಿ ಓದಿರುವುದನ್ನು ಸ್ಮರಿಸಬಹುದು. ಅಷ್ಟೇ ಅಲ್ಲದೆ ಪ್ರಿಯರೇ, ಈ ವಾಕ್ಯ ಭಾಗದ ಮೂಲಕ ಮತ್ತೊಂದು ವಿಷಯವನ್ನು ನಾವು ಕಲಿತುಕೊಳ್ಳುತ್ತೇವೆ. ಅದೇನೆಂದರೆ, ನಮ್ಮ ಮನೆಗಳಲ್ಲಿ ಮದುವೆಯಾಗುವ ವಯಸ್ಸಿಗೆ ಬಂದಿರುವ ಯವನಸ್ಥನಾಗಲಿ ಯವನಸ್ಥೆಯಾಗಲಿ ಇರುವುದಾದರೆ ಅವರು ಕಾನಾನ್ಯರಲ್ಲಿ ಮದುವೆ ಮಾಡಿಕೊಳ್ಳಬಾರದು ಎಂಬುದಾಗಿ ನಾವು ಪ್ರಾರ್ಥಿಸತಕ್ಕದ್ದು. ನೋಡಿರಿ, ನಮ್ಮ ಯುವಜನರು ಅಂಥ ಮದುವೆಯಲ್ಲಿ ಒಳಪಡುವ ಅಪಾಯವು ನಮಗಿಂದು ಇರುತ್ತದೆ. ಹಾಗೆ ಒಂದು ವೇಳೆ ಅವರು ಮಾಡುವುದಾದರೆ ಯಾರೋ ಹೇಳಿದ ರೀತಿಯಲ್ಲಿ ಸೈತಾನನೇ ಅವರ ಮಾವನಾಗಿರುವನು ಮತ್ತು ಅವರು ಅವನೊಂದಿಗೆ ಯಾವಾಗಲೂ ಸಮಸ್ಯೆಯಲ್ಲಿಯೇ ಇರುತ್ತಾರೆ. ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 5ನೇ ಮತ್ತು 6ನೇ ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ಅದಕ್ಕೆ ಆ ಸೇವಕನು, ಒಂದು ವೇಳೆ ನನ್ನ ಹಿಂದೆ ಈ ದೇಶಕ್ಕೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದೀತು. ನೀನು ಬಿಟ್ಟು ಬಂದ ಆ ದೇಶಕ್ಕೆ ನಾನು ನಿನ್ನ ಮಗನನ್ನು ತಿರುಗಿ ಕರಕೊಂಡು ಹೋಗಬೇಕೆನ್ನುತ್ತೀಯೋ ಎಂದು ಕೇಳಲು ಅಬ್ರಹಾಮನು ಅವನಿಗೆ, ಎಂದಿಗೂ ಬೇಡ, ಅಲ್ಲಿಗೆ ನನ್ನ ಮಗನನ್ನು ಕರಕೊಂಡು ಹೋಗಲೇ ಕೂಡದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಬಂಧುಗಳೇ, ಇದನ್ನು ನಾವು ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಆ ಸೇವಕನು ಅಬ್ರಹಾಮನಿಗೆ ಹೀಗೆ ಹೇಳಿದಂತೆ ಆಗುತ್ತದೆ. ಏನೆಂದರೆ, ಒಂದು ವೇಳೆ ಆ ಕನ್ಯೆಯು ನನ್ನ ಜೊತೆಗೆ ಬರಲು ಮನಸ್ಸು ಮಾಡದೇ ಹೋದರೆ ನಾನು ಹಿಂದಿರುಗಿ ಬಂದು ಈಸಾಕನನ್ನು ಕರೆದುಕೊಂಡು ನಿನ್ನ ಸ್ವದೇಶಕ್ಕೆ ಹೋಗಲೋ ಎಂಬುದಾಗಿ. ಅದಕ್ಕೆ ಪ್ರತ್ಯುತ್ತರವಾಗಿ ಅಬ್ರಹಾಮನು, ಖಂಡಿತವಾಗಿಯೂ ಈಸಾಕನನ್ನು ಅಲ್ಲಿಗೆ ಕರೆದುಕೊಂಡು ಹೋಗಕೂಡದು, ಯಾಕಂದರೆ ನಾವು ಇಲ್ಲೇ ಇರಬೇಕೆಂಬುದೇ ದೇವರ ಉದ್ದೇಶವಾಗಿದೆ. ಆದ್ದರಿಂದ ಯಾವ ಕಾರಣಕ್ಕೂ ಅವನು ಹಿಂದಿರುಗಿ ಆ ಸ್ಥಳಕ್ಕೆ ಹೋಗಕೂಡದು ಎಂಬುದಾಗಿ ಹೇಳುತ್ತಿರುವನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು 7ನೆಯ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನನ್ನ ತಂದೆಯ ಮನೆಯಿಂದಲೂ ನಾನು ಹುಟ್ಟಿದ ದೇಶದಿಂದಲೂ ನನ್ನನ್ನು ಕರತಂದು ನಿನ್ನ ಸಂತತಿಗೆ ಈ ದೇಶವನ್ನು ಕೊಡುವೆನು ಎಂದು ಪ್ರಮಾಣ ಮಾಡಿ ಹೇಳಿದ ಪರಲೋಕ ದೇವರಾದ ಯೆಹೋವನು ನಿನ್ನ ಮುಂದೆ ತನ್ನ ದೂತನನ್ನು ಕಳುಹಿಸಿ ನೀನು ಅಲ್ಲಿಂದ ನನ್ನ ಮಗನಿಗೋಸ್ಕರ ಹೆಣ್ಣನ್ನು ತೆಗೆದುಕೊಳ್ಳುವಂತೆ ಅನುಕೂಲ ಮಾಡುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಅಬ್ರಹಾಮನು ನಿಜವಾಗಿಯೂ ನಂಬಿಕೆಯ ಮನುಷ್ಯನಾಗಿದ್ದಾನೆ. ಅವನು ಅದನ್ನು ಮತ್ತೆ ಮತ್ತೆ ಪ್ರದರ್ಶಿಸುತ್ತಾ ಇದ್ದಾನೆ ಮತ್ತು ಇಲ್ಲಿ ಅವನು ಘನವಾದವನಾಗಿ ಕಂಡುಬರುತ್ತಾ ಇದ್ದಾನೆ. ಅವನು ತನ್ನ ಸೇವಕನಿಗೆ, ದೇವರು ಇದನ್ನು ನನಗೆ ವಾಗ್ದಾನ ಮಾಡಿದ್ದಾನೆ, ಆದ್ದರಿಂದ ನಿನ್ನನ್ನು ನಡೆಸುವ ವಿಷಯದಲ್ಲಿ ದೇವರ ಮೇಲೆ ನೀನು ಎಣಿಸುವ ಎಂಬುದಾಗಿ ಹೇಳುತ್ತಾ ಇದ್ದಾನೆ. ಅಬ್ರಹಾಮನು ಕತ್ತಲೆಯಲ್ಲಿ ಜಿಗಿಯುತ್ತಾ ಇಲ್ಲ. ನೋಡಿರಿ, ನಂಬಿಕೆಯು ಕತ್ತಲೆಯಲ್ಲಿ ಜಿಗಿಯುವಂಥದ್ದಾಗಿರುವುದಿಲ್ಲ. ಅದು ದೇವರ ವಾಕ್ಯದ ಮೇಲೆ ಆಧಾರಿತವಾಗಿರಬೇಕು.
ನಾನು ದೇವರನ್ನು ನಂಬುತ್ತೇನೆ ಮತ್ತು ಅದು ಸಂಭವಿಸುತ್ತದೆ ಎಂಬುದಾಗಿ ಅನೇಕ ಜನರು ಹೇಳುತ್ತಾರೆ. ಅದು ಒಳ್ಳೆಯದೇ. ಆದರೆ ಆತನಿಂದ ಲಿಖಿತವಾದ ಯಾವುದೊಂದನ್ನಾದರೂ ನಾವು ಹೊಂದಿರುವೆವೋ? ಅಬ್ರಹಾಮನು ಯಾವಾಗಲೂ ಲಿಖಿತವಾದದರಲ್ಲಿಯೇ ಕೇಳಿಕೊಂಡನು ಮತ್ತು ಅವನು ದೇವರಿಂದ ಲಿಖಿತವಾದದ್ದನ್ನೇ ಹೊಂದಿದನು. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 8ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ನಿನ್ನ ಹಿಂದೆ ಬರುವುದಕ್ಕೆ ಆ ಕನ್ಯೆಗೆ ಇಷ್ಟವಿಲ್ಲದೆ ಹೋದರೆ ನಾನು ಮಾಡಿಸಿದ ಪ್ರಮಾಣದಿಂದ ನೀನು ಬಿಡುಗಡೆಯಾಗಿರುವಿ. ಹೇಗೂ ನನ್ನ ಮಗನನ್ನು ತಿರುಗಿ ಅಲ್ಲಿ ಕರಕೊಂಡು ಹೋಗಕೂಡದು ಎಂದು ಹೇಳಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಲ್ಲಿ ಬಹು ಸರಳವಾಗಿ ಅಬ್ರಹಾಮನು ತನ್ನ ಸೇವಕನಿಗೆ ಹೇಳಿದಂತಿದೆ. ಅದೇನೆಂದರೆ, ಆ ಕನ್ಯೆಗೆ ಒಂದು ವೇಳೆ ನಿನ್ನೊಂದಿಗೆ ಬರಲು ಮನಸ್ಸಿಲ್ಲದೆ ಹೋದರೆ ದೇವರು ಅದನ್ನು ಮತ್ತೊಂದು ರೀತಿಯಲ್ಲಿ ನೆರವೇರಿಸುತ್ತಾನೆ. ಆ ಮತ್ತೊಂದು ರೀತಿ ನಾನು ತಿಳಿದಿರುವುದಿಲ್ಲ. ಆದರೆ ನನ್ನ ಮಗನು ಈ ಕಾನಾನ್ಯರಲ್ಲಿ ಮದುವೆ ಮಾಡಿಕೊಳ್ಳಬಾರದೆಂದು ದೇವರು ಬಯಸುತ್ತಾನೆ ಎಂಬ ವಿಷಯದಲ್ಲಿ ನಾನು ಖಚಿತವಾಗಿದ್ದೇನೆ ಎಂಬುದಾಗಿ. ನೋಡಿರಿ, ಇದುವೇ ನಂಬಿಕೆಯಾಗಿರುತ್ತದೆ. ನಂಬಿಕೆಯು ದೇವರ ವಾಕ್ಯದ ಮೇಲೆ ವರ್ತಿಸುವಂಥದ್ದಾಗಿರುತ್ತದೆ. ನಂಬಿಕೆಯು ಯಾವುದೋ ಒಂದರ ಮೇಲೆ ಆಧಾರಿತವಾಗಿರುತ್ತದೆ. ಹಾಗೆಯೇ ಮುಂದುವರಿದು ನಾವು 9ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ಬರೆದದೆ: ಆಗ ಆ ಸೇವಕನು ತನ್ನ ದಣಿಯಾದ ಅಬ್ರಹಾಮನ ತೊಡೆಯ ಕೆಳಗೆ ಕೈಯಿಟ್ಟು ಅವನು ಹೇಳಿದಂತೆಯೇ ಪ್ರಮಾಣ ಮಾಡಿದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಮುಂಚಿತವಾಗಿ ನಾವು ಹೇಳಿದಂತೆ ಅಂದಿನ ಕಾಲದ ಪದ್ಧತಿಯ ಪ್ರಕಾರ ಈಗ ಸೇವಕನು ಅಬ್ರಹಾಮನ ತೊಡೆಯ ಕೆಳಗೆ ಕೈಯಿಟ್ಟು ಪ್ರಮಾಣ ಮಾಡಿ ಇಸಾಕನಿಗೆ ಹೆಣ್ಣು ತರುವುದಕ್ಕಾಗಿ ಹೋಗುತ್ತಾ ಇದ್ದಾನೆ. ನಾವು ಮುಂದುವರೆದು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 10ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ತರುವಾಯ ಆ ಸೇವಕನು ತನ್ನ ದಣಿಯ ಒಂಟೆಗಳಲ್ಲಿ 10 ಒಂಟೆಗಳನ್ನು ಸಿದ್ಧ ಮಾಡಿ ದಣಿಯ ಆಸ್ತಿಯಿಂದ ಶ್ರೇಷ್ಠವಾದ ಒಡವೆಗಳನ್ನು ತನ್ನ ವಶಕ್ಕೆ ತೆಗೆದುಕೊಂಡು ಹೊರಟು 2 ನದಿಗಳ ಮಧ್ಯದಲ್ಲಿ ಇರುವ ಅರಾಮ್ ಸೀಮೆಗೆ ಬಂದು ನಾಹೋರನು ವಾಸಿಸಿದ ಊರನ್ನು ಮುಟ್ಟಿದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ದಯಮಾಡಿ ಗಮನಿಸಿರಿ. ಈಸಾಕನಿಗೆ ಕನ್ಯೆಯನ್ನು ತರಲು ಮೆಸೊಪೊತಾಮಕ್ಕೆ ಹೊರಟ ಸೇವಕನು ತನ್ನೊಂದಿಗೆ ಒಂದು ದೊಡ್ಡ ಪರಿವಾರವನ್ನೇ ತೆಗೆದುಕೊಂಡು ಹೋಗುತ್ತಾ ಇದ್ದಾನೆ ಎಂಬುದನ್ನು ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳಬಹುದು. ಮುಂದುವರೆದು ನಾವು 11ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ಸಾಯಂಕಾಲದಲ್ಲಿ ಸ್ತ್ರೀಯರು ನೀರು ತರುವುದಕ್ಕೆ ಹೋಗುವಾಗ ಅವನು ಹೊರಗಡೆ ಬಾವಿಯ ಹತ್ತಿರ ಒಂಟೆಗಳನ್ನು ಮಲಗಿಸಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸ್ನೇಹಿತರೆ, ಅಂದಿನ ಕಾಲದಲ್ಲಿ ಸ್ತ್ರೀಯರು ಪಶುಗಳಿಗೆ ನೀರು ಕುಡಿಸುವುದು ಮಾತ್ರವಲ್ಲ, ಅವುಗಳನ್ನು ಜೋಪಾನ ಮಾಡುವುದು ಅವರ ಕೆಲಸವಾಗಿತ್ತು. ಪುರುಷರಾದರೋ ವ್ಯಾಪಾರ ಅಥವಾ ಇನ್ನಿತರ ಹೊರಗಡೆ ಕೆಲಸಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಿದ್ದರು. ಹೀಗೆ ಅಂದಿನ ದಿನದ ಸಂಪ್ರದಾಯದ ಪ್ರಕಾರ ಸ್ತ್ರೀಯರು ಸಾಯಂಕಾಲದಲ್ಲಿ ನೀರು ಸೇದುವುದಕ್ಕಾಗಿ ಊರ ಹೊರಗೆ ಬರುತ್ತಿದ್ದರು. ಈಗ ಅಬ್ರಹಾಮನ ಸೇವಕನು ಊರ ಹೊರಗಿರುವ ಬಾವಿಯ ಬಳಿಯಲ್ಲಿ ಕಾದುಕೊಂಡಿದ್ದಾನೆ. ಯಾಕೆಂದರೆ ಅಪರಿಚಿತನಾದವನೊಬ್ಬನು ಸಮುದಾಯದಲ್ಲಿ ವಾಸಿಸುವವರಿಗಿಂತ ಮುಂದಾಗಿ ನೀರನ್ನು ಸೇದುಕೊಳ್ಳುವುದು ಅಷ್ಟೊಂದು ಸರಿಯಾದ ಸಂಗತಿಯಾಗಿರಲಿಲ್ಲ. ಪ್ರಿಯರೇ, ಈ ಸೇವಕನು ದೇವರ ಮೇಲೆ ಸಂಪೂರ್ಣ ಅವಲಂಬಿತನಾಗಿದ್ದಾನೆ. ಅಬ್ರಹಾಮನು ಎಲ್ಲವುಗಳನ್ನು ದೇವರ ಕೈಗಳಲ್ಲಿ ಹಾಕಿದನು ಮತ್ತು ಈಗ ಸೇವಕನು ಅದನ್ನೇ ಮಾಡುತ್ತಾ ಇದ್ದಾನೆ. ನಮ್ಮ ಧ್ಯಾನವನ್ನು ಮುಂದುವರಿಸಿ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 12ರಿಂದ 14 ವಚನಗಳನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ: ನನ್ನ ದಣಿಯಾದ ಅಬ್ರಹಾಮನ ದೇವರಾದ ಯೆಹೋವನೇ, ಈ ಹೊತ್ತು ನಾನು ಬಂದ ಕಾರ್ಯವನ್ನು ನೀನು ಅನುಕೂಲಪಡಿಸಿ ನನ್ನ ದಣಿಯಾದ ಅಬ್ರಹಾಮನಿಗೆ ಉಪಕಾರ ಮಾಡಬೇಕೆಂದು ಬೇಡುತ್ತೇನೆ. ಇಗೋ, ನೀರಿನ ಬುಗ್ಗೆ ಬಳಿಯಲ್ಲಿ ನಿಂತಿದ್ದೇನೆ. ಈ ಊರಿನ ಹೆಣ್ಣು ಮಕ್ಕಳು ನೀರಿಗೆ ಬರುತ್ತಾರೆ. ನಾನು ಯಾವ ಹುಡುಗಿಗೆ ನೀನು ದಯವಿಟ್ಟು ನಿನ್ನ ಕೊಡವನ್ನು ಇಳಿಸಿ ನನಗೆ ಕುಡಿಯುವುದಕ್ಕೆ ಕೊಡು ಎಂದು ಹೇಳುವಾಗ ನೀನು ಕುಡಿಯಬಹುದು ಮತ್ತು ನಿನ್ನ ಒಂಟೆಗಳಿಗೂ ನೀರು ಕೊಡುತ್ತೇನೆ ಅನ್ನುವಳೋ ಅವಳೇ ನಿನ್ನ ದಾಸನಾದ ಈಸಾಕನಿಗೆ ನೀನು ನೇಮಿಸಿರುವ ಕನ್ಯೆಯಾಗಲಿ. ನನ್ನ ದಣಿಯ ಮೇಲೆ ನಿನ್ನ ದಯವದೆ ಎಂದು ಇದರಿಂದ ನನಗೆ ಗೊತ್ತಾಗುವುದು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡಿರುವಂಥ ಅಬ್ರಹಾಮನ ಸೇವಕನ ಪ್ರಾರ್ಥನೆಯು ಸರಿಯಾದ ಆಯ್ಕೆಯನ್ನು ಮಾಡಿಕೊಳ್ಳುವುದರಲ್ಲಿ ಅವನನ್ನು ನಡೆಸುವಂತೆ ದೇವರಿಗೆ ಪ್ರಾರ್ಥಿಸುತ್ತಾ ಇದ್ದಾನೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 15 ಮತ್ತು 16ನೇ ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಅವನು ಹೀಗೆ ಅಂದುಕೊಳ್ಳುತ್ತಿರುವಾಗಲೇ ಅಬ್ರಹಾಮನ ತಮ್ಮನಾದ ನಾಹೋರನ ಹೆಂಡತಿಯಾಗಿರುವ
ಮಿಲ್ಕಳ ಮಗನಾದ ಬೆತುವೇಲನಿಗೆ ಹುಟ್ಟಿದ ರೆಬೆಕ್ಕಳು ಹೆಗಲಿನ ಮೇಲೆ ಕೊಡವನ್ನಿಟ್ಟುಕೊಂಡು ಊರ ಹೊರಗೆ ಬರುವುದನ್ನು ಕಂಡನು. ಆ ಹುಡುಗಿ ಬಹು ಸುಂದರವಾಗಿಯೂ ಇನ್ನೂ ಮದುವೆ ಇಲ್ಲದ ಕನ್ಯಕೆಯಾಗಿಯೂ ಇದ್ದಳು. ಆಕೆ ಬುಗ್ಗೆಯ ಬಳಿಗೆ ಇಳಿದು ಕೊಡದಲ್ಲಿ ನೀರು ತುಂಬಿಕೊಂಡು ಮೇಲಕ್ಕೆ ಬಂದಾಗ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ರೆಬೆಕ್ಕಳ ಕುರಿತಾಗಿ ವರ್ಣಿಸಲಾಗಿದೆ. ಆಕೆಯು ಸಾಧಾರಣವಾದ ವ್ಯಕ್ತಿಯಾಗಿರಲಿಲ್ಲ. ಆಕೆಯು ಬಹು ಸುಂದರಿಯಾಗಿದ್ದಳು ಮತ್ತು ಇನ್ನೂ ಮದುವೆಯಾಗದ ಕನ್ನಿಕೆಯಾಗಿದ್ದಳು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರೆಸಿ 17ರಿಂದ 19 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಸೇವಕನು ಓಡಿ ಬಂದು ಎದುರುಗೊಂಡು, ಅಮ್ಮ, ದಯಮಾಡಿ ನಿನ್ನ ಕೊಡದಿಂದ ನನಗೆ ಸ್ವಲ್ಪ ನೀರನ್ನು ಕುಡಿಯುವುದಕ್ಕೆ ಕೊಡು ಎಂಬುದಾಗಿ ಕೇಳಿಕೊಳ್ಳಲು ಆಕೆ ಕುಡಿಯಪ್ಪ ಎಂದು ಹೇಳಿ ತಕ್ಷಣವೇ ಕೊಡವನ್ನು ತನ್ನ ಕೈಯ ಮೇಲೆ ಇಳಿಸಿ ಕುಡಿಯ ಕೊಟ್ಟಳು. ನೀರು ಕುಡಿಸಿದ ಮೇಲೆ ನಾನು ನಿನ್ನ ಒಂಟೆಗಳಿಗೂ ಬೇಕಾದಷ್ಟು ನೀರನ್ನು ತಂದು ಕೊಡುತ್ತೇನೆ ಎಂದು ಹೇಳಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಆತ್ಮೀಯ ಸ್ನೇಹಿತರೆ, ಇಲ್ಲಿ ನೋಡಬೇಕಾದ ಬಹುಮುಖ್ಯವಾದ ಸಂಗತಿ ಯಾವುದೆಂದರೆ, ರೆಬೆಕ್ಕಳು ಬಹು ಸಭ್ಯಳಾದ ಹಾಗೂ ವಿನಯಶೀಲ ಸ್ತ್ರೀಯಾಗಿರುತ್ತಾಳೆ. ನೋಡಿರಿ, ಆಕೆಯು ಸುಂದರಿಯಾಗಿದ್ದರೂ ಅಹಂಕಾರಿಯಾಗಿರುವುದಿಲ್ಲ. ಅದರ ಬದಲಾಗಿ ಬಹಳ ಸಭ್ಯಳಾಗಿದ್ದಾಳೆ. ನಮ್ಮ ಧ್ಯಾನದಲ್ಲಿ ಮುಂದುವರೆದು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 20ನೇ ವಚನವನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಕೊಡದಲ್ಲಿದ್ದ ನೀರನ್ನು ದೋಣಿಯೊಳಗೆ ಹೊಯ್ದು ತಿರುಗಿ ತರುವುದಕ್ಕೆ ಬಾವಿಗೆ ತೊರೆಯಾಗಿ ಹೋದಳು. ಹೀಗೆ ಅವನ ಎಲ್ಲಾ ಒಂಟೆಗಳಿಗೂ ತಂದುಕೊಟ್ಟಳು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನ ಸೇವಕನು 10 ಒಂಟೆಗಳೊಂದಿಗೆ ತನ್ನ ಪ್ರಯಾಣವನ್ನು ಆರಂಭಿಸಿದ್ದನು ಎಂಬುದನ್ನು ಮರೆಯುವುದು ಬೇಡ. ನೋಡಿರಿ, ಆ 10 ಒಂಟೆಗಳಿಗೂ ಕುಡಿಯುವುದಕ್ಕೆ ನೀರನ್ನು ಸೇದಿ ಹಾಕಬೇಕಾಗಿದ್ದರೆ ಅಲ್ಲಿ ಎಷ್ಟು ಸಮಯ ಹಿಡಿದಿತ್ತು ಎಂಬುದನ್ನು ನಾವು ಆಲೋಚಿಸೋಣ. ಆ ಒಂಟೆಗಳು ಕಡೆಯ ಸಾರಿ ನೀರು ಕುಡಿದದ್ದು ಯಾವಾಗ ಎಂಬುದು ನಮಗೆ ಗೊತ್ತಿಲ್ಲ. ಹೇಗೂ ಈಗ ರೆಬೆಕ್ಕಳು ಎಲ್ಲಾ ಒಂಟೆಗಳಿಗೂ ನೀರು ತಂದುಕೊಟ್ಟಳು ಎಂಬುದಾಗಿ ದೇವರ ವಾಕ್ಯವು ನಮಗೆ ತಿಳಿಸುತ್ತದೆ. ಮುಂದುವರೆದು ನಾವು 21ನೇ ವಚನವನ್ನು ಓದುವಾಗ ಅಲ್ಲಿ ಅಬ್ರಹಾಮನ ಸೇವಕನು ಆಶ್ಚರ್ಯಚಕಿತನಾಗಿ ಕಾದುಕೊಂಡಿರುವುದನ್ನು ನಾವು ನೋಡುತ್ತೇವೆ. ಮುಂದುವರೆದು ನಾವು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 22ರಿಂದ 24 ವಚನಗಳಲ್ಲಿ ನೋಡುವ ನಾಹೋರ ಎಂಬ ವ್ಯಕ್ತಿಯು ಅಬ್ರಹಾಮನ ತಮ್ಮನಾಗಿದ್ದಾನೆ ಎಂದು 15ನೇ ವಚನದಲ್ಲಿ ನಾವು ಗಮನಿಸಿದ್ದೇವೆ. ಅಷ್ಟು ಮಾತ್ರವಲ್ಲ, ಇಲ್ಲಿ ರೆಬೆಕ್ಕಳು ತನ್ನ ಕುರಿತು ಅಬ್ರಹಾಮನ ಸೇವಕನಿಗೆ ಪರಿಚಯಿಸಿಕೊಳ್ಳುತ್ತಾ ಇದ್ದಾಳೆ. ಮುಂದೆ ನಾವು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 25ರಿಂದ 26 ವಚನಗಳನ್ನು ಓದುವಾಗ ಅಲ್ಲಿ ರೆಬೆಕ್ಕಳು ತಮ್ಮ ಮನೆಯಲ್ಲಿ ಸಾಕಷ್ಟು ಹುಲ್ಲು, ಮೇವು ಇರುವುದಾಗಿಯೂ ಇಳುಕೊಳ್ಳುವುದಕ್ಕೆ ಸ್ಥಳವೂ ಇರುವುದಾಗಿಯೂ ಹೇಳುತ್ತಾಳೆ. ಅಬ್ರಹಾಮನ ಸೇವಕನು ಈ ಘಟನೆಯಲ್ಲಿ ದೇವರ ಹಸ್ತ ಇರುವುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ದೇವರ ನಡೆಸುವಿಕೆ ಮತ್ತು ಆತನ ಮಾರ್ಗದರ್ಶನವನ್ನು ಹೊಂದುವುದು ಎಷ್ಟು ಅದ್ಭುತಕರವಾಗಿದೆಯಲ್ಲವೇ? ದಯಮಾಡಿ ಆಲೋಚಿಸಿ ನೋಡಿರಿ. ನಮ್ಮ ಧ್ಯಾನವನ್ನು ಮುಂದುವರೆಸಿ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 27ನೇ ವಚನವನ್ನು ಓದುವಾಗ ಅಲ್ಲಿ ಹೀಗೆ ನೋಡುತ್ತೇವೆ. ನನ್ನ ದಣಿಯಾದ ಅಬ್ರಹಾಮನ ದೇವರಾಗಿರುವ ಯೆಹೋವನಿಗೆ ಸ್ತೋತ್ರವಾಗಲಿ. ಆತನು ತನ್ನ ಪ್ರೀತಿಯನ್ನು ಸತ್ಯತೆಯನ್ನು ನನ್ನ ದಣಿಯಿಂದ ತೆಗೆಯಲಿಲ್ಲ. ನನ್ನನ್ನು ನನ್ನ ದಣಿಯ ಬಂಧುಗಳ ಮನೆಗೆ ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಅಂದನು ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಆತ್ಮೀಯ ಬಂಧುಗಳೇ, ಇಲ್ಲಿ ಶ್ರೇಷ್ಠವಾದ ಒಂದು ಹೇಳಿಕೆ ಇರುವುದನ್ನು ನಾವು ನೋಡುತ್ತೇವೆ. ಅದೇನೆಂದರೆ, ಆತನು ಅಂದರೆ ದೇವರು ನನ್ನನ್ನು ನೀಟಾದ ದಾರಿಯಿಂದಲೇ ಕರಕೊಂಡು ಬಂದಿದ್ದಾನೆ ಎಂಬುದೇ. ಹೌದು ಪ್ರಿಯರೇ, ನಾವು ದೇವರಿಂದ ನಡೆಸಲ್ಪಟ್ಟಾಗ ಅದು ನೀಟಾದ ದಾರಿಯೇ ಆಗಿರುತ್ತದೆ. ನೋಡಿರಿ, ದೇವರ ನಡೆಸುವಿಕೆಗೆ ತಮ್ಮನ್ನು ಒಪ್ಪಿಸಿಕೊಡುವ ಯಾರನ್ನಾದರೂ ಸರಿ, ದೇವರು ನೀಟಾದ ಮಾರ್ಗದಲ್ಲಿಯೇ ನಡೆಸುತ್ತಾನೆ. ಪ್ರಿಯರೇ, ನಮ್ಮ ಧ್ಯಾನದಲ್ಲಿ ಇನ್ನೂ ಮುಂದುವರೆದು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 28ರಿಂದ 29 ವಚನಗಳನ್ನು ಓದುವಾಗ ಅಲ್ಲಿ ನಾವು ಹೀಗೆ ನೋಡುತ್ತೇವೆ. ಆ ಹುಡುಗಿ ಓಡಿ ಹೋಗಿ ನಡೆದ ಸಂಗತಿಯನ್ನು ತಾಯಿಯ ಮನೆಯಲ್ಲಿದ್ದವರೆಲ್ಲರಿಗೆ ತಿಳಿಸಿದಳು. ರೆಬೆಕ್ಕಳಿಗೆ ಲಾಬಾನನೆಂಬ ಅಣ್ಣನಿದ್ದನು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಲ್ಲಿಂದ ಮುಂದಕ್ಕೆ ನಾವು ಲಾಬಾನನೆಂಬ ಈ ವ್ಯಕ್ತಿಯ ಮೇಲೆ ಒಂದು ಕಣ್ಣನ್ನು ಇಟ್ಟುಕೊಂಡೇ ಮುಂದೆ ಸಾಗೋಣ. ಬನ್ನಿರಿ, ಈಗ ಏನು ಸಂಭವಿಸುತ್ತಾ ಇದೆ ಎಂಬುದನ್ನು ಗಮನಿಸೋಣ.
ದಯಮಾಡಿ ಈಗ ನಿಮ್ಮ ಸತ್ಯವೇದದಲ್ಲಿ ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 30ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಅವನು ತನ್ನ ತಂಗಿಯ ಮೇಲೆ ಇದ್ದ ಮೂಗುತಿಯನ್ನು ಬಳೆಗಳನ್ನೂ ನೋಡಿ, ಆ ಮನುಷ್ಯನು ನನ್ನ ಸಂಗಡ ಹೀಗೆ ಮಾತಾಡಿದನೆಂದು ತಂಗಿ ಹೇಳಿದ ಮಾತನ್ನು ಕೇಳಿ ಬುಗ್ಗೆಯ ಹತ್ತಿರ ಒಂಟೆಗಳ ಬಳಿಯಲ್ಲಿ ನಿಂತಿದ್ದ ಆ ಮನುಷ್ಯನ ಬಳಿಗೆ ಓಡಿ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅಬ್ರಹಾಮನ ಸೇವಕನು ಬಾವಿಯ ಬಳಿಯಲ್ಲಿಯೇ ನಿಂತುಕೊಂಡಿದ್ದನು. ಅದಕ್ಕೆ ಕಾರಣವೇನೆಂದರೆ, ರೆಬೆಕ್ಕಳ ಮನೆಯಿಂದ ಯಾರಾದರೂ ಬಂದು ಅವನನ್ನು ತಮ್ಮ ಮನೆಗೆ ಸ್ವಾಗತಿಸುತ್ತಾರೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿಯೇ. ಈಗ ರೆಬೆಕ್ಕಳ ಮೇಲೆ ಹಾಕಿದ್ದ ಒಡವೆಗಳನ್ನು ಹಾಕಿದವರು ಯಾರು ಎಂಬುದನ್ನು ತಿಳಿದುಕೊಳ್ಳುವುದಕ್ಕಾಗಿ ಲಾಬಾನನು ಓಡಿ ಬಂದನು. ಈಗ ಲಾಬಾನನು ಆ ಸೇವಕನನ್ನು ಆಹ್ವಾನಿಸುವುದಕ್ಕಾಗಿ ಬಾವಿಯ ಬಳಿಗೆ ಹೋಗುತ್ತಾ ಇದ್ದಾನೆ. ಬನ್ನಿರಿ ಪ್ರಿಯರೇ, ನಮ್ಮ ಇಂದಿನ ಧ್ಯಾನವನ್ನು ಮುಕ್ತಾಯಗೊಳಿಸುವ ಹಾಗೆ ಕೊನೆಯದಾಗಿ ನಾವು ಆದಿಕಾಂಡ ಪುಸ್ತಕ 24ನೇ ಅಧ್ಯಾಯ 31ನೇ ಹಾಗೂ 32ನೇ ವಚನಗಳನ್ನು ಓದಿಕೊಳ್ಳೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಬಂದಾಗ ಅವನಿಗೆ, ಯೆಹೋವನ ದಯೆಯನ್ನು ಹೊಂದಿದವನೇ, ಒಳಕ್ಕೆ ಬಾ, ಯಾಕೆ ಹೊರಗೆ ನಿಂತಿರುತ್ತೀ? ನಿನಗೋಸ್ಕರ ನನ್ನ ಮನೆಯನ್ನು, ಒಂಟೆಗಳಿಗೆ ಸ್ಥಳವನ್ನು ಸಿದ್ಧ ಮಾಡಿದ್ದೇನೆ ಎಂದು ಹೇಳಿದನು. ಆ ಮನುಷ್ಯನು ಮನೆಯೊಳಕ್ಕೆ ಬಂದಾಗ ಲಾಬಾನನು ಒಂಟೆಗಳ ಹೊರೆಗಳನ್ನು ಇಳಿಸಿ ಅವುಗಳಿಗೆ ಹುಲ್ಲನ್ನು ಮೇವನ್ನು ಕೊಡಿಸಿ ಆ ಮನುಷ್ಯನ ಮತ್ತು ಅವನ ಸಂಗಡವಿದ್ದವರ ಕಾಲುಗಳನ್ನು ತೊಳೆಯುವುದಕ್ಕೆ ನೀರನ್ನು ತರಿಸಿದನೋ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಲಾಬಾನನು ಸಹ ಸೃಷ್ಟಿಕರ್ತನು, ಜೀವಸ್ವರೂಪನಾದ ದೇವರು, ಒಬ್ಬನೇ ದೇವರು ಇರುವುದನ್ನು ಗುರುತಿಸಿದನು. ನೋಡಿರಿ, ಮತ್ತೆ ನಾವು ಈ ವಾಕ್ಯ ಭಾಗದಲ್ಲಿ ಕಾಲು ತೊಳೆಯುವ ಪದ್ಧತಿಯನ್ನು ನೋಡುವರಾಗಿದ್ದೇವೆ. ಇಲ್ಲಿ ನಾವು ಗಮನಿಸುವಾಗ ಅಬ್ರಹಾಮನ ಸೇವಕರೊಂದಿಗೆ ಹಲವಾರು ಜನರು ಸಹ ಬಂದಿರುತ್ತಾರೆ ಮತ್ತು ಲಾಬಾನನು ಅಬ್ರಹಾಮನ ಸೇವಕನಿಗೆ ರಾಜಯೋಗದ ಅತಿಥಿ ಸತ್ಕಾರವನ್ನು ನೀಡುತ್ತಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ವಾಕ್ಯ ಭಾಗದಲ್ಲಿ ಯೇಸು ಕ್ರಿಸ್ತನ ಮತ್ತು ಸಭೆಯ ನಡುವಿನ ಸುಂದರವಾದ ಚಿತ್ರಣವನ್ನು ನಾವು ನೋಡುವರಾಗಿದ್ದೇವೆ. ಒಂದಾನೊಂದು ದಿನ ಸಭೆಯು ಯೇಸು ಕ್ರಿಸ್ತನ ಮೊದಲಗೆತ್ತಿಯಾಗಲಿದೆ ಎಂಬ ನಾಮಾಂಕಿತವನ್ನು ಹೊಸ ಒಡಂಬಡಿಕೆಯಲ್ಲಿ ಉಪಯೋಗಿಸಲಾಗಿತ್ತು. ತಂದೆಯಾದ ದೇವರು ಮತ್ತು ಯೇಸು ಕ್ರಿಸ್ತನು ಈ ಲೋಕದೊಳಗೆ ಕಳುಹಿಸಲ್ಪಟ್ಟ ಪವಿತ್ರಾತ್ಮನ ಮೂಲಕ ಇಂದು ಸಭೆಯನ್ನು ಗೆದ್ದುಕೊಳ್ಳುತ್ತಾ ಇರುವ ರೀತಿ ಇದಾಗಿದೆ. ನೋಡಿರಿ, ದೇವರ ಪವಿತ್ರಾತ್ಮನು ಅಬ್ರಹಾಮನ ಸೇವಕನಂತೆ ಯೇಸು ಕ್ರಿಸ್ತನ ಸಂಗತಿಗಳನ್ನು ತೆಗೆದುಕೊಂಡು ನಮಗೆ ತೋರಿಸಿ ನಮ್ಮೊಂದಿಗೆ ಮಾತಾಡುವುದಕ್ಕಾಗಿ ಬಂದಿರುತ್ತಾನೆ. ಅಬ್ರಹಾಮನ ಸೇವಕನು ಈಸಾಕನಿಗೆ ಕನ್ಯೆಯನ್ನು ತರುವುದಕ್ಕಾಗಿ ಹೋದಂತೆ ಇಂದು ಪರಿಶುದ್ಧಾತ್ಮನು ಯೇಸು ಕ್ರಿಸ್ತನಿಗೋಸ್ಕರ ಮೊದಲಗಿತ್ತಿಯನ್ನು ಕರೆಯುವುದಕ್ಕಾಗಿ ಈ ಲೋಕದೊಳಗೆ ಇರುತ್ತಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿಗೆ ಇಂದಿನ ಸತ್ಯವೇದ ಅಧ್ಯಯನವು ಮುಕ್ತಾಯವಾಯಿತು. ದೇವರು ತಾನೇ ನಿಮ್ಮೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಲಿ. ದೇವ ಮಕ್ಕಳೇ, ನಾವು ಇದುವರೆಗೆ ಕರ್ತನ ವಾಕ್ಯವನ್ನು ಅಧ್ಯಯನ ಮಾಡಿದೆವು. ಇದರಲ್ಲಿ ಇಸ್ಸಾಕನಿಗೆ ಕನ್ಯೆ ಎಂಬ ಪ್ರಸ್ತಾಪವನ್ನು ನೋಡಿಕೊಂಡೆವು. ಆದಿಕಾಂಡ ಪುಸ್ತಕದ 1ರಿಂದ 11 ಅಧ್ಯಾಯಗಳು 4 ಶ್ರೇಷ್ಠ ಘಟನೆಗಳನ್ನು ವಿವರಿಸುತ್ತದೆ ಮತ್ತು ಅದರ 12ರಿಂದ 50 ಅಧ್ಯಾಯಗಳು 4 ಪ್ರಮುಖ ವ್ಯಕ್ತಿಗಳ ಕುರಿತು ವಿವರಿಸುತ್ತದೆ ಎಂಬ ಬಹು ಆಸಕ್ತಿಕರವಾದ ಸಂಗತಿಯನ್ನು ನೋಡಿದೆವು. ಇದರಲ್ಲಿ 2ನೆಯ ವ್ಯಕ್ತಿಯಾದ ಇಸಾಕನ ಕುರಿತು ಇಂದು ಧ್ಯಾನಿಸಿದೆವು. ಇದರಲ್ಲಿ ಕುಟುಂಬ ಮತ್ತು ಸರ್ಕಾರ ಈ ಎರಡೂ ಸಂಗತಿಗಳು ಸೇರಿ ಸಮಾಜವಾಗುತ್ತದೆ. ಸಮಾಜದ ಸ್ಥಿರತೆಯು ಕುಟುಂಬದ ಮೇಲೆ ಆಧಾರಗೊಂಡಿದೆ ಎಂಬುದನ್ನು ಕಲಿತುಕೊಂಡೆವು. ಹಾಗಾದಲ್ಲಿ ನಾವು ಕಲಿಯುತ್ತಿರುವ ದೇವರ ವಾಕ್ಯದ ಬೆಳಕಿನಲ್ಲಿ ಒಳ್ಳೆಯ ಕುಟುಂಬವನ್ನು ಕಟ್ಟಿ ಬೆಳೆಸಿ ಒಳ್ಳೆಯ ಸಮಾಜವನ್ನು ರೂಪಿಸುವಂತೆ ನಮ್ಮ ಕರ್ತನಾದ ಯೇಸುವು ನಮ್ಮೆಲ್ಲರನ್ನು ಆಶೀರ್ವದಿಸಲಿ.